ಆಂಜನೇಯ ಸ್ವಾಮಿಗೆ ಮರಿ ಹೊಡಿತಾರ. ಯಪ್ಪ ಏನ್ ಗುರು ಇದು, ಈ ಊರಲ್ಲಿ ಕೊರೋನಾ ಬಂತು ಅಂತ ಈ ಹಬ್ಬನ 3 ತಿಂಗಳು ಮುಂದೆ ಹಾಕಿದ್ಕೆ ನಾನಾ ರೀತಿ ತೊಂದರೆಗಳು ಶುರು ಆದ್ವಂತೆ. ಆದ್ರಿಂದ ಈ ಊರ ಹಬ್ಬನ ವರ್ಷ ಮಾಡ್ತಾರಂತೆ. ಜಂಬೂ ನೇರಳೆ ಮರದಲ್ಲಿ ಉದ್ಭವ ಆಗಿರೋ ಈ ಆಂಜನೇಯನ್ ನೋಡಿದ್ರೆ ತಾನಾಗೆ ಕೈ ಮುಗಿಯುತ್ತೆ, ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಸುಮಾರು ಶತಮಾನಗಳಿಂದ ನಡ್ಸ್ಕೊಂಡ್ ಬಂದಿರೋ ಈ ಹಬ್ಬದಲ್ಲಿ ಬೋಟಿ ಗೊಜ್ಜು ತುಂಬಾ ಫೇಮಸ್. ಯಾಕಂದ್ರೆ ಈ ಬೋಟಿ ಗೊಜ್ಜಿಗೆ ಕಳ್ಳು ಬೋಟಿ, ಬಾಳೆಕಾಯಿ, ಸೂರಣಗೆಡ್ಡೆ, ಆಲೂಗೆಡ್ಡೆ, ಕಡ್ಲೆಕಾಳು ಹಾಗೆ ಕಳ್ಳು ಬೋಟಿ ಬಿಟ್ಟು ಮಾಂಸನೇ ಸುರಿತಾರೆ. ಇಲ್ಲಿ 50 ಕೆಜಿ ಮರಿ ಹೊಡೆದವ್ರೆ, 500 ಕೆಜಿ ಚಿಕನ್ ತರ್ಸವ್ರೆ. ಎಷ್ಟ್ ಜನ ಸೇರಿದ್ರು, ಹೆಂಗ್ ಮಾಡಿದ್ರು ಅಂತ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಟ್ಯಾಂಕರ್ ಅಲ್ಲಿ ನೀರು ತುಂಬಿಸ್ತವ್ರೆ. ಇದು ಬಂದು ರೈಸ್ ಕೇಳೋಣ, ಮುದ್ದೆಗ ಇದು ಮುದ್ದೆ, ಈಗ ಮುದ್ದೆಗೆ ಅಂತ ಮಾಡ್ತಾವ್ರೆ. ಹಾ, ಎಷ್ಟು ಮಾಡ್ತೀರಿ ಮುದ್ದೆ? ಎಷ್ಟು? 4,000 ಮುದ್ದೆ ಮಾಡ್ತೀರಾ? 4,000 ಮುದ್ದೆ ಮಾಡ್ತಾರಂತೆ. ಇದು ಬಂದು ಅನ್ನದ್ದೇ ಅಲ್ವಾ, ಸೊ ಏನೂ ಆಗಲ್ಲ. ಅದರಲ್ಲೇ ಮಾಡಿಬಿಟ್ರೆ ನೀರಿನ ಟ್ಯಾಂಕರಲ್ಲಿ ಬಿಡ್ತಾರಲ್ಲ ಗುರು. ಆ್ಯಕ್ಚುಲಿ ಅಲ್ಲೂ ಮಾಡ್ತಾವ್ರೆ ರೈಸು. ಆ ಕಡೆ ನಾವು ಬೆಳಿಗ್ಗೆ ಆ್ಯಕ್ಚುಲಿ ಬೇಗನೆ ಬರಬೇಕಾಗಿತ್ತು. ನಾನೆಷ್ಟು ಒಂದು 6:30ಗೆ ಬರಬೇಕಿತ್ತು ಅಂತ ಅಂದ್ಕೊಂಡೆ. ಆವಾಗ ಕ್ಲೀನಾಗಿ ಈ ಮರಿ ಕಟ್ ಮಾಡೋದಿಲ್ಲ, ಎಲ್ಲ ಶಾರ್ಟ್ ಸಿಗ್ತಿತ್ತು. ಬಂದಿದ್ದೇ ಲೇಟಾಗಿ ಹೋಯ್ತು. ಅನ್ನ ಬಸಿತವ್ರು ನೋಡಿ, ಅನ್ನ ಬಸಿತಾ ಇರೋದು. ಅಕ್ಕಿ ಎಷ್ಟು ಹಾಕಿರೋದು? ಅಕ್ಕಿ ಎಷ್ಟು ಕೆಜಿ ಹಾಕಿರೋದು? ಹಾಂ, ಟೋಟಲಿ ಅಲ್ಲ ಎಲ್ಲ ಸೇರಿ ಅಂದಾಜು ಒಂದು ಎಷ್ಟು ಕೆಜಿ ಹಾಕ್ಬೋದು? ಎಷ್ಟು ಕೆಜಿ ಐತೆ ಟೋಟಲ್ ಅಕ್ಕಿ ಈಗ ಮಾಡ್ತಾ ಇರೋದು ರೈಸು? 200 100 ಟೋಟಲ್ ಅಣ್ಣ, ಫುಲ್ ಟೋಟಲ್ ಇದೊಂದೇ ಕೊಪ್ಪರಕ್ಕೆ ಇಲ್ಲ, ಟೋಟಲ್ ಈಗ ಇದಕ್ಕೆ ಪರಿಗೆ ಎಷ್ಟು? 200 ಕೆಜಿನಾ? ಎಷ್ಟು? 200 ಕೆಜಿ, 200 ಕೆಜಿ ಅಕ್ಕಿ. ಬಂದ್ರೆ ಅಜ್ಜ ಹಾಕಿಲ್ಲ. ಎಲ್ಲಕ್ಕೂ ಭಯ ಹಾಕ್ಕೊಡು. ಬನ್ನಿಗೆ ವಿಜಯಕ್ಕೆ ಬಾವಲಿ ತಪ್ಪಿಡ್ತೀವಿ ಕಡೆಗೆ ಬಂದ್ರೆ ಅಡಿ ಮಾತಾಡ್ರೆ ಹುಡಿರಿ ಹೆಚ್ಚು ಮ್ಯಾಕ್ ಯಾಕಕ್ಕ ಭಯ ಹೊಡಿದಿರಿ. ಬಸ್ತಿರೋ ಅನ್ನನ ತಗೊಬಂದು ಇಲ್ಲಿ ಥರ ಕ್ಲೀನಾಗಿ ಗುಡಿ ಮಾಡಿದ್ರೆ ಅನ್ನ ಕ್ಲೀನಾಗಿ ಉಡುಡಿ ಆಗುತ್ತೆ ಅಂತ ಹಿಂಗೆ ಆಗ್ತಿರೋದು ಬರೋದಂತ ಹೊಟ್ಟೆ ಕುಡಿ. ಇಲ್ಲಿ ನೋಡಿ, ಇದು ಬಂದು ಸುವರ್ಣಗೆಡ್ಡೆ ಹೊಡೆದವ್ರೆ. ಅದು ಬಂದು ಒಂದು ಕಾಲಿಫ್ಲವರ್ ಅನ್ಸುತ್ತೆ, ಅದು ಕಾಲಿಫ್ಲವರು. ಇದು ಬಂದು ಆಲೂಗೆಡ್ಡೆ, ಇದು ಬಂದು ಬಾಳೆಕಾಯಿ. ಇದು ಬಂದು ಬೋಟಿ ಗೊಜ್ಜಿಗೆ ಅನ್ಕೊತೀನಿ. ಇಲ್ಲಿ ಬೋಟಿ ಗೊಜ್ಜು ಸಿಕ್ಕಾಬಟ್ಟೆ ಫೇಮಸ್ ಅಂತೆ ಗುರು ಇಲ್ಲಿ. ಓಕೆ ಬನ್ನಿ, ಇಲ್ಲಿ ನೋಡಿ. ಇಲ್ಲಿ ಇವಾಗ ಪ್ರೆಸೆಂಟಾಗಿ 1 2 3 4 5 6 ಎಷ್ಟು ಒಂದು 6 ದಬ್ರಿ ಇದು ಮಾಡವ್ರೆ. ಇದು ಬಂದು ಸೊ ಇದರಲ್ಲೇನೆ ಬೋಟಿ, ಮಟನು, ಚಿಕನು ಎಲ್ಲ ಮಾಡ್ತಾವ್ರೆ. ಚಿಕನ್ ಬಂದು ಸಪ್ರೇಟಾಗಿ ಇನ್ನೂ ಅಲ್ಲವೇ ನೋಡಿ ಪಾತ್ರೆಗಳು ಆ ಕಡೆ ಅದರೊಳಗೆ ಕಾಣಿಸ್ತೈತೆ. ಅಲ್ಲಿ ತುಂಬ ಪಾತ್ರೆಗಳೈತೆ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿರೋದಂತೆ ಗುರು. ಇದು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 12 ಗಂಟೆ 1 ಗಂಟೆಗೆ ಫುಡ್ಡು ರೆಡಿ ಆಗಿಬಿಡುತ್ತಂತೆ. ಊಟ ಅಲ್ಲ, ಪ್ರಸಾದ, ಆಂಜನೇಯ ಸ್ವಾಮಿ ಪ್ರಸಾದ. ಇದನ್ನು ಒಂದು ಏನಂತಾರೆ ಉದ್ಭವ ಮೂರ್ತಿ ಅಂತಲೂ ಈ ಹಳ್ಳಿ ಜನ ಕರೀತಾರೆ. ಅದು ಹಂಗೆ ನೋಡ್ಕೊಂಡು ಬಂದಿದೆ ಗುರು. ಎಲ್ಲ ಕೊತ ಅಂತ ಕುದೀತಾ ಐತೆ. ನಿಂತ್ಕೊಳ್ಳೋಕ್ಕಾಗಲ್ಲ, ಬಿಸಿಲು ಬೇರೆ ಸಿಕ್ಕಾಬಟ್ಟೆ ಇದೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಮಸಾಲೆ ಎಲ್ಲ ಹಾಕೋರು ಇಲ್ಲಿ. ಫಸ್ಟು ಅವಾಗೆಲ್ಲ ಬಂದು ಇಲ್ಲಿಲ್ಲೇ ಕುತ್ಕೊಂಡ್ಬಿಡ್ತಿದ್ದಂತೆ ಗುರು. ಜನ ಎಲ್ಲ ಇಲ್ಲಿಲ್ಲೇ ಕುತ್ಕೋತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವೆಲ್ಲ ಪಾತ್ರೆ ಇಟ್ಬಿಟ್ಟಿರೋದು ಇಲ್ಲಿ. ಚಿಕನು 500 ಇದೆಷ್ಟು ಗೊತ್ತಿಲ್ಲ, ಒಟ್ಟು 500 ಆಗೋದು ಈಗ. ಇನ್ನೂ ಇಲ್ಲ, ಈಗ ಬರ್ತೈತೆ ಚಿಕನ್ನು. ಬರ್ತದೆ, ಹಿಡಿಬೇಕಲ್ಲ ಅವರು. ಕಡ್ದಂಗೆ ತಗೊಬತ್ತಾ ಇದ್ದೀರಿ. ಭಕ್ತಾದಿಗೆ ಕೊಡ್ತಾಗೆ
ಅಂತಂದು ಆಗ್ತಾ ಇದೆ. ಓಕೆ ಕಾರಲ್ಲಿ ತಗೊಬಂದು ಬಾಡು ಸುರಿತವ್ರೆ ಗುರು. ಯಪ್ಪ ಏನು ಬಾಡು ಇದು ಚಿಕನ್ ಇದು ಆ್ಯಕ್ಚುಲಿ. ಬ್ರೋ ಇದೇನಿದು ಸುವರ್ಣಗಡ್ಡೆನಾ? ಬೋಟಿ ಗೊಜ್ಜು ಹಾಕಕ್ಕೆ. ಬೋಟಿ ಗೊಜ್ಜಿಗೆ ಹಾಕಕ್ಕೆ ಎಲ್ಲನೂ ಈ ಥರ ಕ್ಲೀನಾಗಿ ತೊಳೆದೇ ಆಗ್ತದೆ. ಅವ್ರು ಹಾಕ್ತಾರೆ ಟೀ ಕೃಷ್ಣಪ್ಪ ಆಯ್ತಾ? ಕಾಣಲ್ಲ. ಸುವರ್ಣಗಡ್ಡೆ ಹಾಕ್ತಾರೆ. ಸುವರ್ಣಗಡ್ಡೆ ಹಾಕ್ತಾರೆ. ಏನು ಮಾಡುವ ಇದು ಬೋಟಿ ಗೊಜ್ಜಿಗೆ. ಇದು ಆದ್ರೆ ನೋಡಕ್ಕೆ ಎಷ್ಟು ಚಿಕ್ಕ ಕಾಣಿಸ್ತಿರ್ಬೋದು ಗುರು. ಇದು ಸಾಕಾಗಲ್ಲ ಇದೆ. ತಲೆಕಾಲೆಲ್ಲ ಇದಕ್ಕೆ ಓಡಿಸ್ಬಿಟ್ಟಿದ್ದೀರಿ. ಬೋಟಿ ಲಿವರು. ಹಾಂ ಹಾಂ ನೋಡಿ ಎತ್ತವ್ರೆ ಮಟನ್. ಈಗ ಎಲ್ಲ ಬೋಟಿಗೆ ಹಾಕ್ತವ್ರೆ ಮಟನ್. ಎಲ್ಲ ಬೋಟಿಗೆ. ಹಾಂ ಪೂರ ಬೋಟಿ, ತಲೆಕಾಲು, ಬೋಟಿ, ಮಟನ್ ಎಲ್ಲ ಒಂದಕ್ಕೇನೆ. ಹಾಂ 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 ಪೂರ ಅಪ್ಪು ಅವರಪ್ಪ. ಹಾಂ ಹಾಂ ಅವರಾ? ಓಕೆ ಓಕೆ. ಮೇನು ನಮಗೆ ಎಲ್ಲ ಭಗವಂತಂದು ಮಿಸ್ಟರ್ ರಾಜು ಅಂತ. ಹಾಂ ಹಾಂ ಇದು ನಲ್ಲಿ ಮೂಳೆ. ದೊಣ್ಣೆ ಎತ್ಕತ್ತು ಹೋಗ್ಲಿ ಹಂಗೆ ಸೀದಾ. ಫೈನಲಿ ಗುರು ಫುಡ್ಡು ರೆಡಿ ಆಯಿತು. ಜನನೂ ಸೇರವ್ರೆ. ಏನು ಕಾರು, ಅದು ಬಿಟ್ಟು ಸ್ಕೂಟ್ರು, ಸಿಕ್ಕಾಪಟ್ಟೆ ಜನ ಸೇರವ್ರೆ ಆಲ್ರೆಡಿ. ಇನ್ನು ಅಡುಗೆ ಎಲ್ಲ ರೆಡಿ ಆಗೈತೆ. ಇನ್ನು ಬಡ್ಸೋದೊಂದು ಬಾಕಿ.
ನೀಟಾಗೆಲ್ಲ ಇದು ಮಾಡಬೇಕು. ಅಲ್ಲ ಹೇಳ್ದವಣ ನೀನು ಕೋಪ ಮಾಡ್ಕೊಬೇಡ. ಹೇಳ್ದು ಬೇಡ ಅವ್ರಿಗೆ ಇರಲಿ. ಸಿಗ್ಲಿಲ್ಲ ಸೀಟು. ಅವರು ಹಬ್ಬಕ್ಕೆ ಬಂದಿರೋ ಕೊನೆಗೂ ಬಂದಿರೋ ನಮ್ಮ ಪೊಲೀಸ್ ಸ್ನೇಹಿತರು ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ನಮ್ಮ ದರ್ಶನ್ ಸಮರ್ಥನೆ ಹೊರಗಲು ಭದ್ರತೆಯಲ್ಲಿ ಅವರು ಚೆನ್ನಾಗಿ ಮಾಡ್ಕೊಳ್ತಾ ದರ್ಶನ್ಗೂ ಒಳ್ಳೆಯದಾಗಲಿ ಭಗವಂತ ಒಳ್ಳೇದು ಮಾಡ್ತೀನಿ ಅವರಿಗೆ ಬರೋದರಿಗೆ ಒಳ್ಳೆಯದಾಗಲಿ. ಏ ಸಣ್ಣಪ್ಪ ಬಾರ ಮಾರ ಇಲ್ಲಿ ಅಜಯ್ ನೀರು ಅದಲ್ಲ. ಕುರುಬರಲ್ಲಿ ಕಲ್ಯಾಣವರಿಗೂ ರಾಗಮ್ಮ ಅವರು ಕೂಡ 150 ರೂಪಾಯಿ ಧನ ಸಹಾಯ ಮಾಡ್ತಿದ್ದಾರೆ. ಭಗವಂತ ಆಯ್ತೇನಪ್ಪ.